ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮೂಡ ಸಂಕಷ್ಟ ಎದುರಾಗಿರೋ ಹೊತ್ತಲ್ಲೇ ಹೈಕೋರ್ಟ್ ಕೂಡ ಅತಿ ದೊಡ್ಡ ಆಘಾತವನ್ನೇ ಕೊಟ್ಟಿರೋ ಹೊತ್ತಲ್ಲಿ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ. ರಾಜ್ಯಪಾಲರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮಾಸ್ಟರ್ ಸ್ಟ್ರೋಕ್. ಇನ್ನೊಂದು ವಿಚಾರದಲ್ಲಿ ಈಗ ಅತ್ಯಂತ ಮಹತ್ವದ ಬೆಳವಣಿಗೆ ಗಮನ ಸೆಳೀತಾ ಇದೆ. ಏನದು ಹಾಗಾದ್ರೆ? ಸರ್ಕಾರಕ್ಕೆ ಸಂಕಷ್ಟ. ಮಾಹಿತಿ ಮುಂದೆ ಇಡ್ತಾ ಇದ್ದೇವೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೂಡ ಕೇಸ್ನ ಅಪ್ಡೇಟ್ಸ್ನ ಕ್ವಿಕ್ ಆಗಿ ಹೇಳಿಕೊಂಡು ಈಗ ಆಗ್ತಿರೋ ಬೆಳವಣಿಗೆಗಳನ್ನ ಕ್ವಿಕ್ ಆಗಿ ನಿಮ್ಮ ಮುಂದೆ ಇಟ್ಟು ರಾಜ್ಯಪಾಲರ ಮತ್ತೊಂದು ನಡೆಯ ಬಗ್ಗೆ ಮಾಹಿತಿ ಇಡ್ತೀವಿ. ಸಿದ್ದರಾಮಯ್ಯನವರು ಸದ್ಯ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಎಟ್ ಅ ಟೈಮ್ ಸುಪ್ರೀಂ ಕೋರ್ಟ್ಗೂ ಹಾಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ಕಾದ್ ನೋಡಬೇಕು. ಅವ್ರು ಯಾಕೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ, ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದನೂ ತೀರ್ಪು ಬಂದ್ಬಿಟ್ರೆ ಅದು ಮತ್ತು ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪು ಎರಡನ್ನೂ ಪ್ರಶ್ನೆ ಮಾಡಿ ಎರಡಕ್ಕೂ ತಡೆ ಕೇಳಿಕೊಂಡು ಹೋಗಬಹುದು ಅನ್ನೋ ಕಾರಣಕ್ಕೆ ವೇಟ್ ಮಾಡಲಾಗ್ತಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಒಂದು ಸಲಹೆಯನ್ನ ಕೊಟ್ಟಿರೋದು. ಮತ್ತೊಂದು ಕಡೆ ಇವತ್ತೇ ಆದೇಶ ಕೊಡಿ, ಹೈಕೋರ್ಟ್ನ ಆದೇಶ ಈ ರೀತಿ ಇದೆ ಅಂತ ದೂರುದಾರರ ಪರ ವಕೀಲೆ ವಾದವನ್ನು ಮಂಡಿಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಇನ್ನೊಂದು ಕಡೆ ಬೆಳವಣಿಗೆ ಆಗ್ತಿದೆ. ಹೈಕೋರ್ಟ್ ಆದೇಶ 17A ಅಡಿಯಲ್ಲಿ ತನಿಖೆ ಅನ್ನೋದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದು, ಜನಪ್ರತಿನಿಧಿಗಳ ನ್ಯಾಯಾಲಯ ಅಥವಾ ಇನ್ಯಾವುದೇ ಪರ್ಮಿಷನ್ನೇ ಬೇಕಾಗಿಲ್ಲ. ಈ ಹೈಕೋರ್ಟ್ ಆದೇಶದ ಮೇಲೇನೆ ನೇರವಾಗಿ FIR ಮಾಡ್ಕೊಳ್ಬಹುದು ಅಂತ ಲೋಕಾಯುಕ್ತಕ್ಕೆ ದೂರು ಕೊಡೋದಕ್ಕೆ ಹೋದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಕುರ್ಚಿ ಕೆಳಗೆ ಇಟ್ಕೊಂಡು ಕೂತಿದ್ದಾರೆ ಲೋಕಾಯುಕ್ತ ಪೊಲೀಸರು. ಸರ್ಕಾರದ ಪ್ರಭಾವಕ್ಕೆ ಒಳಗಾಗಿ ಡಿಲೇ ಮಾಡೋದಕ್ಕೆ ನೋಡ್ತಿದ್ದಾರೆ. ಅಲ್ಲ, ಅವ್ರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ ಬಿಡ್ಲಿ, ಅಂದ್ರೆ ವಿಭಾಗೀಯ ಪೀಠಕ್ಕೆ ಹೋಗಿ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ ಬಿಡ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಡಿಲೇ ಮಾಡೋಕೆ ನೋಡ್ತಿದ್ದಾರೆ ಅನ್ನೋ ಆರೋಪಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ದೂರುದಾರ ಪ್ರದೀಪ್ ಹೇಳ್ತಾ ಇರೋದೇನಪ್ಪಾ ಅಂತ ಕೇಳಿದ್ರೆ, ಲೋಕಾಯುಕ್ತ SP ಯನ್ನ ಬದಲಾಯಿಸಿದ್ದಾರೆ ಉದ್ದೇಶಪೂರ್ವಕವಾಗಿ. ನಾವು ಆಗ ದೂರು ಕೊಡೋಕೆ ಬಂದಾಗ ಇದ್ದವರೇ ಬೇರೆ, ಈಗ ಉದ್ದೇಶಪೂರ್ವಕವಾಗಿ ಬದಲಾವಣೆ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಲಾಗಿದೆ. 5 ಜನರ ವಿರುದ್ಧ, ಸಿದ್ದರಾಮಯ್ಯನವರು, ಅವರ ಪತ್ನಿ, ಮಗ ಸೇರಿದಂತೆ 5 ಜನರ ವಿರುದ್ಧ ತಕ್ಷಣ ತನಿಖೆಗೆ ಆದೇಶ ಆಗಬೇಕು, FIR ದಾಖಲಾಗಬೇಕು ಅನ್ನೋದನ್ನ ದೂರು ಕೊಡೋದಕ್ಕೆ ಹೋದರೆ ನಮಗೆ ಸರಿಯಾದ ರೆಸ್ಪಾನ್ಸ್ ಸಿಗ್ತಿಲ್ಲ ಅನ್ನೋದು ಆಕ್ರೋಶ. ಡಿಲೇ ಮಾಡೋದಕ್ಕೆ, ತಡೆ ಸಿಗೋ ತನಕ ಡಿಲೇ ಮಾಡ್ಕೊಳ್ಳೋದಕ್ಕೆ ಇಂಥದ್ದೆಲ್ಲ ಮಾಡ್ತಿದ್ದಾರೆ, ನಾವು ಬಿಡಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದಿಷ್ಟು ಮೂಡ ಕೇಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು. ಇದರ ನಡುವೆ ಈಗ ರಾಜ್ಯಪಾಲರಿಂದ ಮತ್ತೊಂದು ಆಘಾತ. ಮೂಡ ಕೇಸ್ನಲ್ಲೇ ಉಸಿರಾಡದಂತಹ ಪರಿಸ್ಥಿತಿ ಇರುವಾಗ ಈಗ ಹಳೆ ಸಂಕಷ್ಟವೊಂದು ಮರುಕಳಿಸೋ ರೀತಿ ಕಾಣಿಸ್ತಾ ಇದೆ. ಆಲ್ರೆಡಿ ರಿಪೋರ್ಟ್ ಮಾಡಿದ್ವಲ್ಲ, ಅರ್ಕಾವತಿ ರೀಡು ಕೇಸ್ನ ವರದಿಯನ್ನ ಕೊಡಿ ಅಂತ ಕೇಳಿರೋದ್ರ ಬಗ್ಗೆ ಅಲ್ಲಿ ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದಾರೆ ರಾಜ್ಯಪಾಲರು. ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ರಚನೆ ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರ. ಹಿಂದಿನ ಅವಧಿಯಲ್ಲಿ ಸಿಕ್ಕಾಪಟ್ಟೆ ಗಂಭೀರ ಆರೋಪ ಕೇಳಿಬಂತಲ್ಲ, ಅರ್ಕಾವತಿ ಇಡಿ ನೋಟಿಫಿಕೇಶನ್ ಕೇಸ್, ರೀಡು ಕೇಸ್. ಸುಪ್ರೀಂ ಕೋರ್ಟ್ ಹೇಳ್ದಂತ ನಾವು ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ಕೊಂಡಿದ್ರು ಕೂಡ ಸುಪ್ರೀಂ ಕೋರ್ಟ್ದ ಆದೇಶದಲ್ಲಿ ಇರೋದೇ ಒಂದು ನಂಬರು, ಇವ್ರು ಮಾಡಿರೋದೇ ಬೇರೆ ರೀತಿಯಲ್ಲಿ. ಇಷ್ಟೇ ಎಕರೆಗಳನ್ನ ಹೆಚ್ಚುವರಿಯಾಗಿ ಮಾಡಿಕೊಂಡು ಲಾಭ ಮಾಡಿಕೊಟ್ಟಿದ್ದಾರೆ. ಇಂಥದ್ದೆಲ್ಲ ಗಂಭೀರ ಆರೋಪ. 8,000 ಕೋಟಿ ಹಗರಣ ನಡೆದಿದೆ ಅಂತ CT ರವಿ ಅವರು ಮೊನ್ನೆಷ್ಟು ರಾಜ್ಯಪಾಲರ ಮೊರೆ ಹೋಗಿದ್ರು. ಆಗ ರಾಜ್ಯಪಾಲರು ವರದಿ ಕೊಡಿ, ಆಯೋಗದ ಕೆಂಪಣ್ಣ ಆಯೋಗದ ವರದಿ ಬಂದಿದೆಯಲ್ಲ ಅದನ್ನು ಕೊಡಿ, ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಕೇಳಿದ್ರು. ಅದಕ್ಕೆ ಸರ್ಕಾರ ಸೆಡ್ ಹೊಡಿತು, ನಾವು ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡ್ತೀವಿ. ಇನ್ನೂ ಅಧಿಕೃತವಾಗಿ ಸೆಷನ್ ಮಂಡನೆನೇ ಆಗಿಲ್ಲ ವರದಿ. ಅಧಿಕೃತವಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಆಗಿಲ್ವಲ್ಲ ಅಲ್ಲಿಗೆ. ಅಂತಹ ವರದಿಯನ್ನ ರಾಜ್ಯಪಾಲರಿಗೆ ಯಾಕೆ ಕೊಡ್ಬೇಕು? ನಾವು ಕೊಡುವ ನಿಯಮ ಇದೆಯಾ? ಅವಕಾಶ ಇದೆಯಾ? ಕೊಡ್ಲೇಬೇಕಂತಿದೆಯಾ? ಇಲ್ಲ ಅನ್ನೋದಕ್ಕೂ ಕೂಡ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಸಮಾಲೋಚನೆ ಮಾಡಬೇಕಾಗಿದೆ. ಮಾತಿಗೂ ರಾಜ್ಯಪಾಲರು ಅಡ್ಡ ಬರ್ತಿದ್ದಾರೆ ಅಂತೆಲ್ಲ ಸಚಿವರುಗಳು ಸಿದ್ದರಾಮಯ್ಯ ಮೊರೆ ಹೋಗಿದ್ರು. ಎಲ್ಲದಕ್ಕೂ ಒಂದೊಂದು ಸಹಿಗೂ ಕೂಡ ತಕರಾರು ತೆಗಿತಿದ್ದಾರೆ ರಾಜ್ಯಪಾಲರು. ಹೀಗೆ ಆದರೆ ಕಷ್ಟ ಆಗತ್ತೆ, ನಾವು ಅವ್ರ ವಿರುದ್ಧ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕಾಗಿದೆ, ರಾಷ್ಟ್ರಪತಿಗಳ ಮೊರೆ ಹೋಗೋದೋ ಏನೋ ಒಂದು ಮಾಡಬೇಕು ಅಂತೆಲ್ಲ ಆಕ್ರೋಶ ವ್ಯಕ್ತವಾಯಿತು. ಸೊ ಸರ್ಕಾರ ಅರ್ಕಾವತಿ ರೀಡು ಕೇಸಲ್ಲಿ ನಾವು ನಿಮಗೆ ರಿಯಾಕ್ಷನ್ನೇ ಕೊಡಲ್ಲ ಅನ್ನೋ ರೀತಿ ಸೆಡ್ ಹೊಡೆಯೋ ಪ್ಲಾನಲ್ಲಿ ಇರುವಾಗ ರಾಜ್ಯಪಾಲರು ಈಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ಹೆಚ್ಚುವರಿ ಮಾಹಿತಿಯನ್ನ CT ರವಿ ಅವರಿಂದನೇ ಪಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಈಗ TJ ಅಬ್ರಹಾಂ ಅವರು ಹೋಗಿ ಮೊದಲು ದೂರು ಕೊಟ್ಟು ಬಂದ್ರಲ್ಲ ಮೂಡ ಕೇಸಲ್ಲಿ, ಆಮೇಲೆ ಅವ್ರನ್ನ ಮತ್ತೆ ಕರೆಸಿ ಹೆಚ್ಚುವರಿ ಇನ್ಫಾರ್ಮೇಶನ್, ಪೂರಕವಾದ ದಾಖಲೆಗಳನ್ನ ಪಡ್ಕೊಂಡ್ರು. ಅದಾದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ, ಶೋಕಾಸ್ ನೋಟಿಸ್ ಕೊಟ್ಟು ಅವ್ರ ಉತ್ತರ, ಆಮೇಲೆ ಅನುಮತಿ ಎಲ್ಲ ಆಯ್ತಲ್ಲ. ಅದೇ ರೀತಿ ಇಲ್ಲೂ ನೋಡಿ, ಮೊದಲು ವರದಿ ಕೇಳಿದ್ರು, ಕೊಡಲ್ಲ ಅಂತಿದ್ದಾರಲ್ಲ. ಅಂದ್ರೆ ಕೊಡಲ್ಲ ಅಂತ ನೇರವಾಗಿ ಹೇಳದೇ ಇದ್ರು ಕೊಡಬೇಕಾ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರಲ್ಲ. ಈಗ CT ರವಿ ದೂರು ಕೊಟ್ಟಿರೋ CT ರವಿ ವಿಧಾನ ಪರಿಷತ್ ಸದಸ್ಯರಿಂದಾನೇ ಹೆಚ್ಚುವರಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ.
ಗವರ್ನರ್ ಅವರು ಪ್ರಾಸೆಸ್ ಕಂಪ್ಲೀಟ್ ಆಗಿದೆ, ಅವ್ರು ಪಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ರಾಜಭವನದಲ್ಲಿ ಗವರ್ನರ್ ಭೇಟಿ ಮಾಡಿ ಕಳೆದ ಬಾರಿ ಸಿ.ಟಿ. ರವಿ ಅವರು ಒಂದಿಷ್ಟು ದಾಖಲೆ ಕೊಟ್ಟು ಬಂದಿದ್ರು. ಈಗ ಅವರಿಂದ ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯಪಾಲರ ನಡೆ. ಅರ್ಕಾವತಿ ರೀಡು ಕೇಸಲ್ಲೂ ಸಂಕಷ್ಟ ಎದುರಾಗಬಹುದು. ಒಂದೋ ಸೆಷನಲ್ಲಿ ಮಂಡಿಸಿ ಅಂತ ಹೇಳಬಹುದು, ಅಷ್ಟಕ್ಕೆ ಸೀಮಿತವಾಗುತ್ತಾ, ಅಥವಾ ಮರು ತನಿಖೆಗೆ ಆದೇಶಿಸಬಹುದು ಲೋಪಗಳು ಕಂಡು ಬಂದಲ್ಲಿ. ಇಂಥದ್ದೆಲ್ಲ ಇದೆ. ಈ ಕೇಸಲ್ಲೂ ದೂರು ದಾಖಲಾದರೆ ಅಧಿಕೃತವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಯಾರಾದರೂ ಬಂದು ದೂರು ಕೊಟ್ಟರೆ ಅನುಮತಿ ಕೊಡೋದಿಕ್ಕೂ ಅವಕಾಶ ಇದೆ. ಸೊ ಇನ್ನೊಂದು ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾಗುತ್ತಾ? ರಾಜ್ಯಪಾಲರ ಈ ಅಚ್ಚರಿಯ ನಡೆ ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಮೂಡಾ ಕೇಸು ಸಂಬಂಧಪಟ್ಟಂತ ಬೇರೆ ಬೇರೆ ಆರೋಪಗಳು ಬಂದಿವೆಯಲ್ಲ, ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯನವ್ರಿಗೆ ಈಗ ದೂರಿನ ಮೇಲೆ ದೂರು, ರಾಜ್ಯಪಾಲರಿಗೆ ದೂರು. ಮೂಡಾ ಹಣವನ್ನ ವರುಣಾ ಕ್ಷೇತ್ರಕ್ಕೆ ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ, ನಿಯಮ ಮೀರಿ ಬಳಸ್ಕೊಂಡಿದ್ದಾರೆ ಅನ್ನುವ ದೂರು ಬಂದಿದೆ. ಇಂಥದ್ದೆಲ್ಲ ನಡೀತಿರುವ ಹೊತ್ತಲ್ಲಿ ಇನ್ನೊಂದು ಅಂಶವನ್ನ ರಾಜ್ಯಪಾಲರ ಗಮನಕ್ಕೆ ತರಲಾಗಿತ್ತು. ಅದನ್ನು ಪ್ರಶ್ನೆ ಮಾಡಿ ರಿಪೋರ್ಟ್ ಕೊಡಿ, ಡೀಟೇಲ್ಸ್ ಕೊಡಿ ನನಗೆ ಅಂತ ಕೇಳಿದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ ಅಚ್ಚರಿಗೆ ಕಾರಣ ಆದ ವಿಚಾರ. ಒಂದು ಕಡೆ ಸಿದ್ದರಾಮಯ್ಯನವರು ಕನ್ನಡದಲ್ಲಿ ಸಹಿ ಮಾಡಿದ್ದಾರಂತೆ, ಇನ್ನೊಂದು ಕಡೆ ಇಂಗ್ಲೀಷಲ್ಲಿ ಸಹಿ ಮಾಡಿದ್ದಾರಂತೆ. ಸಹಿ ಅಂದ್ರೆ ಒಂದೇ ಅಲ್ವಾ? ಅದನ್ನು ಒಂದ್ಸಲ ಕನ್ನಡದಲ್ಲಿ ಒಂದ್ಸಲ ಇಂಗ್ಲೀಷಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ? ಸೊ ಯಾರೋ ಫೋರ್ಜರಿ ಮಾಡಿದ್ದಾರಾ? ಈ ಮೂಡಾಗ್ ಸಂಬಂಧಪಟ್ಟಂತಹ ಕೇಸಲ್ಲೂ ಇದಿದೆಯಂತೆ. ಏನು, ಸಹಿಯನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹೆಂಗೆ ಮಾಡಿದ್ದಾರೆ, ಆ ಹಣ ಬಳಸ್ಕೊಂಡಿದ್ದೆಲ್ಲ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಲಾಗಿದೆ. ಇನ್ನು ವಿವಿಧ ಕಡೆಗಳಲ್ಲಿ ಅದೇ ರೀತಿ ಆಗಿದೆ. ಹಾಗಾದ್ರೆ ಹೆಂಗೆ ಸಾಧ್ಯ ಇದು? ಯಾರೋ ನಿಮ್ಮ ಸಹಿಯನ್ನು ದುರ್ಬಳಕೆ ಅಂದರೆ ಫೋರ್ಜರಿ ಮಾಡಿಕೊಂಡು ಏನೇನೋ ಕೆಲಸ ಮಾಡ್ಕೊಳ್ತಿರಬಹುದಲ್ಲ, ಅದು ನಿಮ್ಗೆ ಗಮನಕ್ಕೆ ಬಂದಿದೆಯಾ ಬಂದಿಲ್ವಾ? ಈ ಥರದ ವರದಿಯನ್ನು ಕೇಳಿದ್ದಾರೆ. ಅದಕ್ಕೂ ಸಿದ್ದರಾಮಯ್ಯನವರೀಗ ಕೆಂಡವಾಗಿರೋದು, ರಾಜ್ಯಪಾಲರು ನಾನು ಸಹಿ ಮಾಡೋದನ್ನು ನೋಡ್ತಾರಾ ಅಂತ. ಸಹಿ ಅನ್ನೋದು ಬಹಳ ಮಹತ್ವದ್ದು, ಅದಕ್ಕೆ ಯಾಕೆ ಈ ರೀತಿ ಅಸಡ್ಡೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಬಿಜೆಪಿಗರು ಕಿಡಿಕಾರ್ತಿದ್ದಾರೆ. ಸೊ ಮುಖ್ಯಮಂತ್ರಿಗಳಿಗೆ ಈಗ ಬ್ಯಾಕ್ ಟು ಬ್ಯಾಕ್ ಸರಣಿ ಸಂಕಷ್ಟಗಳು ಎದುರಾಗಲಿವೆಯಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋದು. ಕಾದು ನೋಡಬೇಕು. ರಾಜ್ಯಪಾಲರಂತೂ ಈಗ ಒಂದಾದ ಮೇಲೆ ಒಂದು ಪ್ರಕರಣಗಳನ್ನು ಕೈಗೆತ್ತಿಕೊಳ್ತಿದ್ದಾರೆ. ಮಿನಿಸ್ಟರ್ಗಳಿಗೆ ಆಘಾತ ಎದುರಾಗಬಹುದು ಯಾವುದೇ ಕ್ಷಣದಲ್ಲಿ. ರಾಷ್ಟ್ರಪತಿಗಳಿಗೆ ತಾನೇ ದೂರು ಕೊಟ್ಟಿದ್ದಾರೆ. ಇಲ್ಲಾಗ್ತಿರೋ ಬೆಳವಣಿಗೆಗಳ ಬಗ್ಗೆ ನೋಡಿದ್ದೀವಿ. ಅಷ್ಟೇ ಅಲ್ಲ, ರಾಜ್ಯಪಾಲರ ಪ್ರತಿಕೃತಿ ದಹನದಿಂದ ಹಿಡಿದು ಗೋ ಬ್ಯಾಕ್ ಇಂದ ಹಿಡಿದು ಆ ಒಂದು ಹುದ್ದೆಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಬಹಳ ಬೇಸರಕ್ಕೆ ಕಾರಣ. ಆ ದಿನದಿಂದ ಸರ್ಕಾರದ ವಿರುದ್ಧ ಸಮರ ಸಾರಿದ್ರ ರಾಜ್ಯಪಾಲರು ಅನ್ನೋ ಚರ್ಚೆ ಆಗ್ತಿದೆಯಲ್ಲ. ಈಗ ಅರ್ಕಾವತಿ ಆಘಾತವನ್ನು ಕೊಡ್ತಾರಾ ಗವರ್ನರ್? ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.